ಸಭೆ ಅಲ್ಲ ಇದು. ಇದು ಯಾವ ರೀತಿ ನಾವು ಮತದಾರರ ಪಟ್ಟಿಯ ಪರಿಷ್ಕರಣೆ ಸಂದರ್ಭದಲ್ಲಿ ನಾವು ಯಾವ ರೀತಿ ನಡ್ಕೋಬೇಕು ಅನ್ನೋದ್ರ ಬಗ್ಗೆ ಟ್ರೈನಿಂಗ್ ಕೊಡೋ ಸಭೆ ಇದು. ಹೋಯ್ತಾ ಕರೆಂಟು? ರಾಜಕೀಯ ಭಾಷಣ, ಉದ್ದುದ್ದ ಭಾಷಣ ಮಾಡೋ ವೇದಿಕೆಗಳು ಬೇರೆ ಬೇರೆ ಇದೆ. ಆದರೆ ಈ ಸಭೆಗಳು ಮಾತ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಸಂದರ್ಭದಲ್ಲಿ BLO ಪಾತ್ರ ಏನು, BLA 2 ಪಾತ್ರ ಏನು, BLA 1 ಪಾತ್ರ ಏನು, ಅದರ ಬಗ್ಗೆ ನಾವು ಬಹಳ ವಿವರವಾಗಿ ತಿಳಿ ಹೇಳುವ ಸಭೆ. ಅರ್ಥ ಆಯ್ತಾ? ತಾಲೂಕಿನ ಎಲ್ಲ BLA 2ಗಳು ಬಂದಿದ್ದೀರಿ. ನಿಮಗೆ ನನ್ನ ಪರವಾಗಿ, ವೇದಿಕೆ ಪರವಾಗಿ ವಿಶೇಷವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಯಾಕೆಂದ್ರೆ ನೀವೇ ಮೂಲಾಧಾರ ಇದ್ದಂಗೆ, ಆಧಾರ ಸ್ತಂಭಗಳು. BLA 2ಗಳು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಎಲ್ಲ ಎಲೆಕ್ಷನ್ ಸಹ ಸುಗಮವಾಗಿ ಆಗುತ್ತೆ. ನಿಮ್ಮ ಮೇಲೆ BLA 1 ಒಬ್ಬರಿದ್ದಾರೆ, ನೀವಿಬ್ಬರಿಗೂ ಸೇರಿ BLO ಇರ್ತಾರೆ. ಹಾಗಾಗಿ ಇಡೀ ದೇಶದಲ್ಲಿ SIR ಪ್ರಕ್ರಿಯೆ ಬಹಳ ಗಟ್ಟಿಯಾಗಿ ಮತದಾರರ ಪರಿಷ್ಕರಣೆಯನ್ನ ಎಲ್ಲಾ ರಾಜ್ಯಗಳಲ್ಲೂ ಚುನಾವಣಾ ಆಯೋಗ ಮಾಡ್ತಾ ಇದೆ. ನಿಮ್ಗೆಲ್ರಿಗೂ ಒಂದ್ ಮಾತು ಹೇಳ್ತಾ ಇದ್ದೀನಿ, ಇದು BJP ಮಾಡ್ತಾ ಇರುವಂತ SIR ಅಲ್ಲ, ಇದು ಭಾರತ ದೇಶದ ಚುನಾವಣೆ ಆಯೋಗ ಮಾಡ್ತಾ ಇರುವ SIR ಪ್ರಕ್ರಿಯೆ. ಸಮಗ್ರ ಮತದಾರರ ಪರಿಷ್ಕರಣೆ. ಇದ್ರ ಹೆಸರೇನಂದ್ರೆ ಸಮಗ್ರ ಮತದಾರ ಪಟ್ಟಿಯ ಪರಿಷ್ಕರಣೆ. ಇದನ್ನ ಇಂಗ್ಲಿಷ್ ಅಲ್ಲಿ SIR ಅಂತಾರೆ. ಈ ಪ್ರಕ್ರಿಯೆಗೆ ಎಲ್ಲ ಇವತ್ತು BLA 2ಗಳನ್ನ ಕರೆದಿದ್ದೇವೆ. ನೀವೆಲ್ಲ ಬಂದಿದ್ದೀರಿ. ನಿಮ್ಮ ಕೆಲಸ ಶುರುವಾಗುವುದು ಯಾವಾಗ ಅಂದ್ರೆ 30 ಜೂನ್ನಿಂದ ಶುರುವಾಗುತ್ತೆ. 5ನೇ ತಾರೀಕು ಜುಲೈ 30 ಜೂನ್ಗೆ ಮುಗಿದೋಗುತ್ತೆ. 29 ಮುಗಿದೋಗುತ್ತೆ. ಈ ಮಧ್ಯದಲ್ಲಿ BLO ಪ್ರತಿ ಬೂತ್ಗೆ ಬೂತ್ ಲೆವೆಲ್ ಆಫೀಸರ್ನ ಅಪಾಯಿಂಟ್ ಮಾಡಿರ್ತಾರೆ. ನಿಮಗೆಲ್ಲ ಗೊತ್ತಿದೆ ವಿಚಾರ ಯಾವುದೂ ಇಲ್ಲ. ಎಲ್ಲ ಹಳ್ಳಿಗಳಲ್ಲೂ ನೀವೆಲ್ಲ ವೋಟ್ ಸೇರಿಸೋದು ಗೊತ್ತಿದೆ, ತೆಗೆಸೋದು ಗೊತ್ತಿದೆ, ಇವೆಲ್ಲ ಗೊತ್ತಿದೆ, ಎಲ್ಲ ಮಾಡಿದ್ದೀರಿ. ಆದ್ರೆ ಇದಕ್ಕೆ ಸಿದ್ಧತಾ ತರಬೇತಿ ಅಂದ್ರೆ 20 ರಿಂದ 29 ಮತಗಟ್ಟೆಗೆ ಅಧಿಕಾರಿಗಳು ಭೇಟಿ ಮಾಡ್ತಾರೆ. ಈ ತಿಂಗಳಲ್ಲಿ 3 ಬಾರಿ ಬರ್ಬೇಕು ಅವ್ರು BLO. ಒಂದು ಬಾರಿ ಎನ್ಯುಮರೇಷನ್ ಫಾರಂ ಅಂದ್ರೆ ನೀವು ಏನೇನು ನಿಮ್ಮ ವಿವರಗಳನ್ನ ಫಿಲಪ್ ಮಾಡಬೇಕಾಗಿದೆ ಆ ಫಾರಂ ಅನ್ನ ಹಂಚೋದಕ್ಕೆ ಬರ್ತಾರೆ. ಇನ್ನೊಂದ್ಸಲ ಈ ಫಾರಂ ಅನ್ನ ಹೇಗೆ ಫಿಲಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ತಿಳಿ ಹೇಳಕ್ ಬರ್ತಾರೆ. ಇನ್ನೊಂದ್ಸಲ ಈ ಫಾರಂ ಅನ್ನ ತಗೊಂಡು ಹೋಗಕ್ ಬರ್ತಾರೆ. ಅವ್ರು ಬಂದಾಗೆಲ್ಲ ನೀವು ಜೊತೆಗಿರ್ಬೇಕು. ಜ್ಞಾಪಕ ಇಟ್ಕೊಳ್ಳಿ. ನೀವು ಹೊಲಕ್ಕೆ ಹೋದ್ರೆ ನೀವು ಬೇರೆ ಪಾರ್ಟಿಯ ಏಜೆಂಟ್ ಜೊತೆ ಕೈ ಜೋಡಿಸ್ಕೊಂಡು ಏನ್ ಬೇಕೋ ಬರ್ಕೊಂಡು ಹೋಗ್ಬಿಡ್ತಾರೆ. ಬಹಳ ಹುಷಾರಾಗಿರ್ಬೇಕು. ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಅಲ್ಲಿ ಸುಮಾರು 70 ಲಕ್ಷ ಓಟರು ಬೋಗಸ್ ಓಟಿದ್ರು. ನಾವು ಯಾರು ಇವತ್ತು ನಮ್ಮ ಪಾರ್ಟಿಯಿಂದ ಒಂದೇ ಅಜೆಂಡಾ ಇದೆ, ಅರ್ಹ ಮತದಾರರನ್ನ ಯಾರು ಕೈ ಬಿಡುವ ಹಾಗಿಲ್ಲ, ಯಾರಿಗೂ ಮೋಸ ಆಗಬಾರ್ದು. ಆದ್ರೆ ಬೋಗಸ್ ಮತದಾರರನ್ನ ಯಾರು ಬಿಟ್ಕೋಬಾರ್ದು. ಬೇರೆ ಬೇರೆ ರಾಜ್ಯಗಳಿಂದ ಬಂದಿರೋರು, ಬೇರೆ ಬೇರೆ ದೇಶಗಳಿಂದ ಬಂದಿರೋರು ಈ ಭಾಗದಲ್ಲಿ ಇದ್ದಾರೆ ಅಂದ್ಕೊಂಡಿದ್ದೇನೆ. ಇದ್ದಾರೆ. ಅವ್ರು ಯಾರು ಗೊತ್ತಾಗುತ್ತೆ, ನನಗೆ ಗೊತ್ತಾಗಲ್ಲ, ಯಾರು ಗೊತ್ತಾಗಲ್ಲ. ನಿಮ್ಗೆ ಗೊತ್ತಾಗುತ್ತೆ ನಿಮ್ಮೂರಲ್ಲಿ ಯಾವ ಓಟ್ ಇದೆ, ಈ ಊರವನು ಯಾರು, ಈ ಊರು ಬಿಟ್ಟೋಗಿರೋ ಯಾರು, ಈ ಊರು ಹೊಸದಾಗಿ ಸೇರೋನು ಯಾರು, ಅವರ ಇತಿಹಾಸ ಏನು ನಿಮಗೆಲ್ಲ ಗೊತ್ತಿರುತ್ತೆ. ಹಾಗಾಗಿ ಈ 1 ತಿಂಗಳು ಬೂತ್ ಕಾಯುವ ಕೆಲಸ ಮಾಡಬೇಕು. ವಾಚ್ಮನ್ ಕೆಲಸ. BLO ಯಾವಾಗ ಬರ್ತಾನೆ ಅವನಿಗೆ ಸೇರ್ಕೋಬೇಕು. ಮನೆ ನೀವು ಭೇಟಿ ಮಾಡಬೇಕು. ಇಲ್ಲಿ 2 ವಿಚಾರ ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕು. ಈ ವೋಟ್ ಲಿಸ್ಟ್ ಪರಿಷ್ಕರಣೆಯನ್ನ 2002ರ ಮತ ಪಟ್ಟಿ, 2025ರ ಮತ ಪಟ್ಟಿ
ಎರಡು ನಿಮ್ಮೂರಲ್ಲಿರುವ ಬೂತ್ನ 2 ವೋಟರ್ ನಿಮ್ಮ ಕೈಯಲ್ಲಿ ಇಟ್ಕೋಬೇಕು. 2002ಕ್ಕೆ ನೀವು ಯಾವುದೋ ಅಪ್ಲಿಕೇಶನ್ ಫಿಲಪ್ ಮಾಡೋ ಅವಶ್ಯಕತೆ ಇಲ್ಲ. ಆದರೆ 2025ರಲ್ಲಿ ಮತಪಟ್ಟಿಯಲ್ಲಿ ಮುಂದುವರಿಸಬೇಕಾದ್ರೆ ನೀವು ಎನ್ಯುಮರೇಷನ್ ಅನ್ನ ಫಿಲಪ್ ಮಾಡಬೇಕು. ಫಿಲಪ್ ಮಾಡೋ ವಿಚಾರ ಮಹೇಶ್ ಹೇಳಿದ್ದಾರೆ ಅಂದ್ಕೊಂಡಿದ್ದೇನೆ. ಇನ್ನು ಅದೇ ಪದೇ ಪದೇ ಮಳೆಯಲ್ಲಿ ನಿಲ್ಸ್ಕೊಂಡು ಹೇಳಕ್ ಇಷ್ಟ ಇಲ್ಲ. ಆದ್ರೆ ಒಂದು ವಿಚಾರ ಜ್ಞಾಪಕ ಇಟ್ಕೊಳ್ಳಿ, ನೀವೆಲ್ಲರೂ ಸೇರಿ ಈ SIR ಪ್ರಕ್ರಿಯೆಯನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಅನ್ನೋದು ಕೇಂದ್ರ ನಾಯಕರ ಮತ್ತು ರಾಜ್ಯ ನಾಯಕರ ಮತ್ತು ನಮ್ಮೆಲ್ಲರ ಹಿತಕ್ಕೋಸ್ಕರ ಬಹಳ ಬಹಳ ಮುಖ್ಯವಾದ ವಿಚಾರ, ಬಹಳ ಮುಖ್ಯವಾದ ವಿಚಾರ. ಆದ್ರಿಂದ ನಾವು ಪ್ರಿಪರೇಷನ್ಗೆ ಇವಾಗಲೇ ಯಾಕೆ 29ಕ್ಕೆ ಶುರುವಾಗ್ತಾ ಇದೆ, ಇವಾಗಲೇ ಯಾಕೆ ಮೀಟಿಂಗ್ ಅಂದ್ರೆ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡೋದು ಬೇಡ, ಮೊದಲೇ ಅದ್ರ ಬಗ್ಗೆ ವಿಚಾರ ತಿಳ್ಕೊಂಡಿರ್ಬೇಕು. ಬಹಳ ಮುಖ್ಯವಾಗಿ ಅಲ್ಪಸಂಖ್ಯಾತರ ಬೂತ್ಗಳಲ್ಲಿ ಬಹಳ ಹೆಚ್ಚಾಗಿ ಗಮನಿಸಬೇಕು ಅವಶ್ಯಕತೆ ಇದೆ. ಅಲ್ಲಿ ನಿಮ್ಗೆ ಯಾರಿಗೂ ಗೊತ್ತಾಗೋದಿಲ್ಲ ಯಾರಿದ್ದಾರೆ, ಯಾರು ಹೋಗಿದ್ದಾರೆ, ಯಾರು ಬಂದಿದ್ದಾರೆ ಅಂತ ಹೇಳಿ. ಆದ್ರಿಂದ ಮತಪಟ್ಟಿ ಪರಿಷ್ಕರಣೆ ಎಲ್ಲೆಲ್ಲ ಆಗಿದೆ ಈ ದೇಶದಲ್ಲಿ ಎಲ್ಲ ಕಡೆ ನ್ಯಾಯವಾದ ಚುನಾವಣೆ ನಡೆದಿದೆ, ಫಲಿತಾಂಶ ಒಳ್ಳೆ ಫಲಿತಾಂಶ ಬಂದಿದೆ.